ನಿಮ್ಮನ್ನ ಹೇಗೆ ಅಂದ್ರೆ ಈ ಮನೆಗಳ ಹತ್ರನೋ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಿದ್ರು ವಿಷಯಗಳನ್ನು ನೋಡಿದ್ರಾ ಕೇಳಿಸ್ಲಿಕ್ಕೆ ನೋಡಿದ್ರಾ ಅವ್ರು ಊಹಿಸ್ಕೊಳ್ಳಿ ನಾನು ಈ ಜಾಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಷ್ಟ ಬಂದಿದ್ದೀನಿ ನಾನು ಹೇಳ್ತಾರಲ್ಲ ಇಲ್ಲಿ ಬರಬಾರ್ದು ಇನ್ನೊಬ್ಬರು ನೋಡ್ಕೊಳ್ಳಿ ಈಗ ಊಹಿಸ್ಕೊಳ್ಳಿ ನಾನು ಅದು ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತ ಜೀವನದಲ್ಲಿ ಯಾವತ್ತೂ ಅಷ್ಟೇ ನಾನು ಎರಡು ಮಾತುಗಳನ್ನು ಮುಗಿಸ್ಕೊಳ್ತೇನೆ. ಹುಟ್ಟು ಸಾವು ಎರಡೇ ಪದ ಇದೆ. ಆ ಹುಟ್ಟು ಸಾವುಗಳ ಮಧ್ಯೆ ಒಂದು ವಿಶೇಷತೆ ಇದೆ. ವಿಶೇಷತೆ ಅಂತ ಹೇಳ್ತೀವಿ. ಆ ವಿಶೇಷತೆಯಲ್ಲಿ ನಮ್ಮ ಜೀವನ ನಾವೆಲ್ಲ ಕೂತ್ಕೊಂಡಿರ್ತೇವೆ. ವಿಶೇಷತೆಯಲ್ಲಿ ಪ್ರಾಣಿಗಳಿಗೆ ಆ ವಿಶೇಷತೆ ಇಲ್ಲ, ಪಕ್ಷಿಗಳಿಗೆ ಆ ವಿಶೇಷತೆ ಇಲ್ಲ, ಸಸ್ಯಗಳಿಗೆ ಆ ವಿಶೇಷತೆ ಇಲ್ಲ, ಸೂಕ್ಷ್ಮಗಳಿಗೂ ವಿಶೇಷತೆ ಇಲ್ಲ. ಈ ಭೂಮಿ ಮೇಲೆ ಈ ಸೌರವ್ಯೂಹದಲ್ಲಿ ಈ ಪ್ರಪಂಚದಲ್ಲಿ ಈ ವಿಶ್ವದಲ್ಲಿ ಎಲ್ಲ ಗ್ರಹಗಳಿಗಿಂತ ಮೂರನೇ ಗ್ರಹವಾದ ಏನು ಪೃಥ್ವಿ ಅಂತೀವಿ, ಭೂಮಿ ಅಂತ ಕರಿತೀವಿ, ಧರತಿ ಅಂತ ಕರಿತೀವಿ, ಅರ್ಥ ಅಂತ ಕರಿತೀವಿ. ನಾವು ಮಾತ್ರ ಪಶುಗಳು, ಪಕ್ಷಿಗಳು, ಪ್ರಾಣಿಗಳು, ಸೂಕ್ಷ್ಮಜೀವಿಗಳು, ಮನುಷ್ಯರು ಆಗಿರ್ತಕ್ಕಂಥ ನಾವಿಲ್ಲ. ವಿಶೇಷತೆ ಹುಟ್ಟು ಸಾವಿರ ಮಧ್ಯೆ ಭಾವನೆಗಳಿರ್ತಕ್ಕಂಥದ್ದು, ಫೀಲಿಂಗ್ಸ್ ಇರ್ತಕ್ಕಂಥದ್ದು ಮನುಷ್ಯರಾದ ನಮ್ಮ ಮಾತ್ರ. ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದು ಹಿತ, ಯಾವುದು ಅಹಿತ, ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾಗಿರಬೇಕು, ಆಗಿರಬಾರ್ದು. ಅದರಲ್ಲಿ ಯಾರು ಕೂಡ ಹುಟ್ಟುತ್ತಾ ಮೇಡಮ್ ಯಾರು ಹೇಳ್ತಾ ಇದ್ರು ಹುಟ್ಟುತ್ತಾ ಯಾರು ಕೂಡ ಜ್ಞಾನಿಗಳು ಸ್ವಲ್ಪ ಬಂದಿಲ್ಲ, ಹಣೆ ಬಟ್ಟೆಗಾಗೂ ಬಂದಿಲ್ಲ, ಹುಟ್ಟುತ್ತಾ ನಾವು ದಡ್ಡ ಕೂಡ ಬಂದಿಲ್ಲ, ಯಾರು ಬಡವರು ಅಲ್ಲ, ಯಾರು ಶ್ರೀಮಂತರು ಅಲ್ಲ. ಇಲ್ಲಿ ಈ ವಿಶೇಷ ಹುಟ್ಟು ಸಾವಿರ ಬಗ್ಗೆ ನಾವು ನಿರ್ಧಾರ ಮಾಡಬೇಕಂತ ಮೇಡಮ್ ಹೇಳ್ತಾ ಇದ್ರು. ಯಾವಾಗ ಏನು ಮಾಡಬೇಕು ಅಂತ ಮನುಷ್ಯನಿಗೆ ಫೀಲಿಂಗ್ಸು ಒಂದು ಏಜು ಒಂದು ಹಂತ ಮೆಟಮಾರ್ಫಸಿಸ್ ಅಂತ ನಾವು ಕರಿತೀವಿ. ದಯವಿಟ್ಟು ಕೇಳ್ಕೊಳ್ಳಿ. ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ನಾವು ಸಿಗೋದಿಲ್ಲ, ಬೆಳವಣಿಗೆ ಸಿಗೋದಿಲ್ಲ, ನಮ್ಮ ಚರ್ಮಸಂಸಾರ ಸಿಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಮಕ್ಕಳು ಪೇರೆಂಟ್ಸ್ ಇರ್ತಕ್ಕಂಥವ್ರು ತಾವು ಕೂಡ ಗಮನ ಹರಿಸಬೇಕು. ಮಕ್ಕಳ ಬಗ್ಗೆ ಯಾವ ರೀತಿ ಯೂಸ್ ಮಾಡಬೇಕು. ನಿಮಗೊಂದು ನನಗಾಗಿ ಮೇಡಮ್ ಹೇಳ್ತಾ ಇದ್ರು 4 ಹಂತ ಅಂತ ಬರುತ್ತೆ. ಯಾವ್ದು ಹಂತ 4 ಅಂತ ಹೇಳ್ಬೋದು? ಬಾಯಿ ಅಂತ ಬರುತ್ತೆ, ಒಂದು ಯೌವನ ಅಂತ ಬರುತ್ತೆ, ಒಂದು ಪ್ರೌಢಾವಸ್ಥೆ ಬರುತ್ತೆ, ಒಂದು ವೃದ್ಧಾಪ್ಯ ಬರುತ್ತೆ. ಈಗ ನೀವು 10 ವರ್ಷಗಳ ಹಿಂದೆ ಹೇಗಿದ್ದೀರಿ ಅಂತ ಊಹಿಸ್ಕೊಳ್ಳಿ. ಇನ್ನು 10 ವರ್ಷಗಳ ಆದ್ಮೇಲೆ ಆಗಿರ್ತೀವಿ ಜಸ್ಟ್ ಊಹಿಸ್ಕೊಳ್ಳಿ. ಇನ್ನು 25-30 ವರ್ಷಗಳ ಆಗಿರ್ತೀವಿ ಊಹಿಸ್ಕೊಳ್ಳಿ. ಇನ್ನು 50-60 ವರ್ಷಗಳ ಹಿಂದೆ ಆಗಿರ್ತೀವಿ ಜಸ್ಟ್ ಊಹಿಸ್ಕೊಳ್ಳಾಗಿರ್ತೀವಿ. ಅಲ್ಲಿಗೆ ನಮ್ಮಲ್ಲಿ ಯಾವ ಹಾದಿ ಯಾವ ರೀತಿ ಇದೆಯೋ, ಪ್ರಾರಂಭ ಯಾವುದಕ್ಕೆ ಹತ್ಯೆ ಅಂತ ಮುಖ್ಯ ಸಾಯಲೇಬೇಕು. ಈ ಸಾವಿನ ಮಧ್ಯೆಲ್ಲ ನಮ್ಮ ಹೋರಾಟ ಇದೆಯಲ್ಲ, ಜೀವನ ಇದೆಯಲ್ಲ, ಹಂತಗಳಿದೆಯಲ್ಲ, ಮೇಡಮ್ ಅವ್ರು ಹೇಳ್ತಾ ಇರಲ್ಲ ಯಾವ ಹಂತದಲ್ಲಿ ಪ್ರೀತಿ ಮಾಡ್ತಕ್ಕಂಥ ಓದ್ತಕ್ಕಂಥ ಹಂತದಲ್ಲಿ ಪ್ರೀತಿ ಮಾಡೋದು, ಪ್ರೀತಿ ಮಾಡ್ತಕ್ಕಂಥ ಆದಮೇಲೆ ಮತ್ತೆ 45 ವರ್ಷ ಪ್ರೌಢಾವಸ್ಥೆಯಲ್ಲಿ ನಾವು ಓದಬೇಕು ಅನ್ನೋದು ಅಲ್ಲ. ಈಗ ಪ್ರತಿ ತಂದೆ ತಾಯಿ ನಮ್ಮ ಕಾಲದಲ್ಲಿ ಓದೋಕ್ಕೆ ಅವಕಾಶ ಏನು ಬರ್ತದೆ? ನಾವು ಓದಿದ್ರೆ ಮಾತ್ರ ಕಳಿಸೋ, ಇಲ್ಲಾಂದ್ರೆ ಕೆಲಸ ಮೇಡಮ್ ಅವ್ರು ಹೇಳ್ತಾರೆ ಕೆಲಸ ಏನು ಮಾಡಿದ್ರೆ ಆಯ್ತಮ್ಮ ನಿಮ್ದು ಇದು ಮಾಡೋ ಮದುವೆ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಗಂಡು ಮಕ್ಕಳಾದ್ರೆ ನಮ್ಮ ಜೊತೆ ಸಹಾಯ ಇರುತ್ತಾ, ಕೂಲಿಗೆ ಹೋಗೋಣವಾ ಅಥವಾ ವ್ಯವಸಾಯ ಮಾಡೋಣವಾ ಈ ರೀತಿ ಕಳಿಸ್ತಾ ಇದ್ದಾರೆ. ನಿಮಗೆ ಆಗಲ್ಲ. ಅವರು ಕೂಲಿ ಮಾಡಲಿ ಅಥವಾ ಆಟೋ ಓಡಿಸ್ಲಿ ಅಥವಾ ಏನೇ ಆಗಲಿ, ನಮ್ಮ ಮಕ್ಕಳು ಓದಬೇಕು, ನಮ್ಮ ಮಕ್ಕಳು ಓದಬೇಕು, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಆಗಬೇಕು, ಜ್ಞಾನವಂತರಾಗಬೇಕು. ಕಡೆಗೆ ಈ ದೇಶಕ್ಕೆ ಒಬ್ಬ ಒಳ್ಳೆ ಪೌರನಾಗಬೇಕು. 4 ಜನ ಇಂಥವ್ರ ಮಗ ತಿಳಿಸ್ಕೊಂಡು ನಮ್ಗೆ ಹೆಸರು ತರಬೇಕು ಅಂತ ಆಸೆ ಪಟ್ಟು ನಮ್ಮನ್ನೆಲ್ಲ ಹಾಸ್ಟೆಲ್ ಸೇರಿ ಅವ್ರಿಗೆ ಅವಕಾಶ ಇಲ್ಲ ಅಂದರೂ ಕೂಡ ಹಾಸ್ಟೆಲ್ ಸೇರಿಸ್ತಾರೆ. ನಾವು ಕೂಡ ಇಲಾಖೆಯಲ್ಲಿ ಒಂದು ಹೆಚ್ಚು ಆಗುತ್ತೆ. ಜೀವನ ಅಂತಕ್ಕಂಥದ್ದು ಯಾವತ್ತೂ ಸರಿಯಾಗಿರಬೇಕು, ಹೀಗೆ ಇರಬೇಕು ಅಂತ ಆದರೂ ಕೂಡ ಅನ್ಕೊಡ್ಬೇಕು. ನಾನು ಕೂಡ ಶ್ರೀನಿವಾಸಪುರ ತಾಲೂಕು ನಮ್ಮದು ಶ್ರೀನಿವಾಸಪುರ ತಾಲೂಕು ಜನರಲ್ ಹಾಸ್ಪಿಟಲ್ ಹಾಸ್ಟೆಲ್ ಇದೆ. 5ನೇ ಕ್ಲಾಸಿಂದ 10th ವರೆಗೂ ನಾನು ಆ ಕಾಲಕ್ಕೆ 72% ತೆಗೆದು ಇದೇ ಕೋಲಾರ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ರಾಮಕೃಷ್ಣ ಪೀರಿಯಡ್ 500 ರೂಪಾಯಿ ಚೆಕ್ ತಗೊಂಡಿರ್ತಕ್ಕಂಥವ್ರು. ನಾನು ಕೇವಲ 13 ಕುಟುಂಬಗಳಿರ್ತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಇರ್ತಕ್ಕಂಥವ್ರು. ಸ್ನೇಹಿತರೆ, ಮಕ್ಕಳೇ, ದಯವಿಟ್ಟು ಕೇಳಿಸ್ಕೊಳ್ಳಿ. ಮೇಡಮ್ ಅವರು ಸಾಕಷ್ಟು ಹೇಳಿದ್ದಾರೆ ವಿಚಾರ. ಈಗ ಎಲ್ಲರೂ ಕೂಡ ಆಟ ಆಡಿ, ನೃತ್ಯ ಮಾಡಿ, ಒಂದು ಹಾಡು ಹೇಳಿ, ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸಿ, ಆಯ್ತಾ, 24 ಗಂಟೆ ಪುಸ್ತಕ ಇಟ್ಕೊಂಡು ತೂಗಿಸ್ಕೊಂಡು ಜೀವನ ಅಲ್ಲ. ಅವರಿಗೆ ಒಂದು ಪದನ ಬಳಸೋದು ನೆನಪಿಟ್ಟು ಪದ ನೆನಪಿಸ್ಕೊಂಡು ಬೆಳೆಸ್ಕೊಳ್ಳಿ. ಜೀವನ ಅಂತಕ್ಕಂಥದ್ದು ಒಂದು ಪರಿಪೂರ್ಣತೆ. ಆ ಪರಿಪೂರ್ಣದಲ್ಲಿ ವಿಚಾರಗಳನ್ನು ತಿಳ್ಕೋಬೇಕು. ಯಾರು ಪರಿಪೂರ್ಣಗೊಳ್ಳುತ್ತದೆ, ಯಾರು ಕಷ್ಟಪಟ್ಟು ಓದಿ ವಿದ್ಯಾವಂತರಾಗಿ ಒಂದು ಒಳ್ಳೆ ಕೆಲಸಕ್ಕೋ ಒಂದು ವ್ಯಾಪಾರವನ್ನು ನನ್ನ ದುಡಿದು ನನ್ನ ಕಾಲ ಮೇಲೆ ಕಾಲು ನಿಂತು ತಂದೆ ತಾಯಿಗಳಿಗೆ ಹೆಸರು ತಂದು ಅವರ ಒಳ್ಳೆ ಮಕ್ಕಳು ಕಲಿಸ್ಕೊಂಡು ನೀವು ದುಡಿದು ಯಾರು ಕಷ್ಟದಲ್ಲಿರ್ತಾರೋ ಅವರು ನೀವು ಒಂದಷ್ಟು
ಜೀವನ ಅಂತ ಬೆಳ್ಕೊಳ್ಬೇಕು. ಆ ಪರಿಪೂರ್ಣತೆ ಬೇಕು ಅಂತ ಹೇಳಿದ್ರೆ ಈ ವಯಸ್ಸಲ್ಲಿ ಈಗ ಕಷ್ಟ. ಇವತ್ತು ನಾವೆಲ್ಲ ಯಾವ ಮಾತಾಡ್ತಾ ಇದ್ದೀವಿ ಅಂದರೆ ಕೋಲಾರ ತಾಲೂಕಿಗೆ ನನ್ನ ನಮಸ್ತೆ ತಾಲೂಕು ಬಂದಿದ್ದೀನಿ ನಾನು. ಯಾವುದು ನಮ್ಮ ಇಲ್ಲಿ ಲೋಕಲ್ಲು ಮತ್ತು ಅಮ್ಮನೂರು ಮತ್ತು ನಮ್ಮ ಯಾವುದು ಕೆಂಬೋಡಿ ಎಲ್ಲ ಸ್ಕೂಲ್ಗಳು ಮಾತಾಡಿದ್ದೀನಿ. ನಾನು ಕೂಡ ಹೋಗ್ತಾ ಇದ್ದೀನಿ ಈಗೆಲ್ಲ ಹೇಳಿದ್ದೀನಿ. ನನಗೆ ನೀವೇನಾದರೂ ಮಾತಾಡ್ಕೊಟ್ರೆ 4 ಗಂಟೆ ಮಾತಾಡ್ತೀರ, 4 ಅವಸ್ಥೆ ಹೋಗ್ತೀನಿ ಆಯಿತಾ. ಹಾಗಾಗಿ ನೀವು ಸೂಕ್ಷ್ಮವಾಗಿ ಈ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಸ್ವಲ್ಪ ಕಷ್ಟಪಡಿ. 3 ದಿವಸ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಟೀಚರ್ಸ್ ಸಂಪರ್ಕ ಇಟ್ಕೊಳ್ಳಿ. ಸರ್ ಈ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿ ಹಿಂದೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ನಮಗೇನು ಇಲ್ವಾ, ನಾವು ಓದೋದೇ ಇಲ್ವಾ, ನಿರ್ಧಾರ ಮಾಡಿ. ಒಬ್ಬರು ಕೂಡ ಅನುಕೂಲರಾಗಬಾರ್ದು, ಫೈಲೂರ್ ಕಟ್ಟಂಥದ್ದು ಯಾರು ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಿಮ್ಮನ್ನು ಇಲ್ಲಿ ಕರೆದು ನಿಮ್ಮ ಟೀಚರ್ಸ್ ಸಮೇತ ನಾವು ಕೂಡ ಮಾತಾಡತಕ್ಕಂಥದ್ದು. ಇಲ್ಲೋ ಒಂದು ಜಾಗದಲ್ಲಿ ಒಂದು ಬದಲಾವಣೆ ಆಗಬೇಕು, ಎಲ್ಲೋ ಒಂದು ಜಾಗಕ್ಕೆ ಪ್ರೇರಣೆ ಆಗಬೇಕು. ಎಲ್ಲೋ ಒಂದು ಜಾಗದಲ್ಲಿ ನಿಮ್ಮ ಮನಸ್ಸಲ್ಲಿ ಎಸ್ ನಾವು ಕೂಡ ಏನಾದರೂ ಒಂದು ಅಚೀವ್ ಮಾಡ್ತೇನೆ, ಡೂಯಿಂಗ್ ಸಮಥಿಂಗ್ ಟು ದ ಸೊಸೈಟಿ, ನನ್ನ ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ ನನ್ನಿಂದ ಕೂಡ ಏನೋ ಒಂದು ಸಣ್ಣ ಬದಲಾವಣೆ ಆಗುತ್ತೆ, ನಾನು ಕೂಡ ಏನೋ ಸಾಧನೆ ಮಾಡ್ತೀನಿ. ಯಾರು ಕೂಡ ನೆನಪಿಟ್ಕೊಳ್ಳಿ, ಪ್ರತಿಯೊಬ್ಬರಿಂದ ಕೂಡ ಏನು ಬೇಕಾದ್ರೂ ಆಗ್ತಕ್ಕಂಥದ್ದು ನಿಮ್ಮ ಕೈಲಿ. ಅದಕ್ಕೆ ಬುದ್ಧ ಹೇಳ್ತಾನೆ, ತನ್ನ ಅರಿವೇ ತನ್ನ ಹೋಗ್ತಾರೆ. ಅದರ ಅರ್ಥ ಏನಂದರೆ ನಿಮ್ಮ ಬದುಕಿಗೆ ನೀವೇ ಸಿಕ್ಕಿದ್ರು, ಮೇಡಮ್ ಹೇಳಿದ್ರು, ನಿಮ್ಮ ಬದುಕಿಗೆ ನೀವೇ ಮಾರ್ಗದರ್ಶಕರು, ನೀವೇ ಭಾಗಿದಾರರು. ನಿಮ್ಮದೇ ಬದುಕು, ನಿಮ್ಮದೇ ಜೀವನ, ನಿಮ್ಮದೇ ಕಷ್ಟ, ನಿಮ್ಮದೇ ಸುಖ, ನೀವೇ ನಿರ್ಧಾರ. ಈಗಾಗಲೇ ತಂದೆ ತಾಯಿ ಎಷ್ಟು ಪಾತ್ರ ಇರ್ತದೆ, 10% ನೀವೆಲ್ಲ ಇನ್ನು 10% ಟೀಚರ್ಸು, ನಾವು ಸಮಾಜ